ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ನೆಚ್ಚಿನ ಮನಿ ಮಂತ್ರ ಕಾರ್ಯಕ್ರಮ. ನಾನು ಹೂಡಿಕೆ ತಜ್ಞ ವೆಂಕಟೇಶ್. ಆಯುಧ ಪೂಜೆ ಹಬ್ಬದ ಶುಭಾಶಯಗಳು ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ನಿನ್ನೆಯ ಷೇರುಪೇಟೆ ಕಡೆ ಮೊದಲಿಗೆ ನೋಡೋದಾದ್ರೆ, ನಿನ್ನೆ ನಿಫ್ಟಿ ಸೂಚಾಂಕವು 33 ಪಾಯಿಂಟ್ಗಳ ಗಳಿಕೆಯಾಗಿ 5717ರಲ್ಲಿ ಕ್ಲೋಸ್ ಆದರೆ, ಸೆನ್ಸೆಕ್ಸ್ ಸೂಚ್ಯಾಂಕ 111 ಪಾಯಿಂಟ್ಗಳ ಗಳಿಕೆಯನ್ನು ಕಂಡು 18793ರಲ್ಲಿ ಕ್ಲೋಸ್ ಆಯಿತು. ಮತ್ತೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ನಲ್ಲಿ ಚಿನ್ನ 227 ಪಾಯಿಂಟ್ಗಳ ಇಳಿಕೆಯನ್ನು ಕಂಡು 31060ರಲ್ಲಿ ಕ್ಲೋಸ್ ಆದರೆ, ಬೆಳ್ಳಿ 225 ಅಂಕಗಳ ಇಳಿಕೆಯನ್ನ ಕಂಡು 59616ರಲ್ಲಿ ಕ್ಲೋಸ್ ಆಗಿದೆ. ಹಬ್ಬದ ದಿನ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಇರ್ತೀರಾ. ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದ ಜನತೆಗೆ ಮನಿ ಮಂತ್ರ ಕಾರ್ಯಕ್ರಮದ ಮುಖಾಂತರ ಹೇಗೆ ಹಣವನ್ನ ಸಂಪಾದಿಸೋದು, ಹೇಗೆ ಷೇರುಪೇಟೆ ಕಮಾಡಿಟಿ ಪೇಟೆ ಖಚಿತವಾದ ಸಲಹೆಗಳ ಮೇರೆಗೆ ಟ್ರೇಡ್ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಹೇಗೆ ಗಳಿಸಬಹುದು ಅಂತ ಇವತ್ತು ತಿಳಿಸ್ಕೊಡ್ತೀವಿ. ಕೇವಲ ವ್ಯಾಪಾರಗಳು ಕೇವಲ ಗುಜರಾತಿಯನ್ಸ್ ಅಷ್ಟೇ ಅಲ್ಲ, ಕೇವಲ ಮುಂಬೈ ಮಹಾನಗರಿ ಅಷ್ಟೇ ಅಲ್ಲ, ಕರ್ನಾಟಕ ಜನರು ಕೂಡ ಬಿಸ್ನೆಸ್ ಅಲ್ಲಿ ಪಾಲ್ಗೊಳ್ತಾರೆ, ಬಿಸ್ನೆಸ್ ಅಲ್ಲಿ ಗಳಿಸ್ತಾರೆ. ಷೇರುಪೇಟೆ ಅಂದ್ರೆ ಕೇವಲ ಗುಜರಾತಿಯನ್ಸ್ ಟ್ರೇಡ್ ಜಾಸ್ತಿ ಮಾಡೋದಲ್ಲ, ಕೇವಲ ಮಹಾರಾಷ್ಟ್ರದವರು ಮಾಡೋದಲ್ಲ, ಮುಂಬೈಯಲ್ಲಿ ಜಾಸ್ತಿ ಟ್ರೇಡ್ ಆಗೋದಷ್ಟೇ ಅಲ್ಲ, ಅವರು ಮಾತ್ರ ಗಳಿಸೋದಲ್ಲ, ಕರ್ನಾಟಕದ ಜನರು ಕೂಡ ಗಳಿಸೋದಕ್ಕೆ ಮನಿ ಮಂತ್ರ ಕಾರ್ಯಕ್ರಮದಲ್ಲಿ ಸಲಹೆಗಳನ್ನ ನಾವು ಕೊಡ್ತೀವಿ. ಪ್ರತಿ ಒಬ್ಬರಿಗೂ ಕೂಡ ನಿನ್ನೆವರೆಗೂ ಕೂಡ ಅಶ್ಯೂರ್ಡ್ ಅಂತ ಹೇಳ್ತಾ ಇದ್ದೆ, ಇವಾಗ ಹೇಳ್ತಾ ಇದ್ದೀನಿ ಗ್ಯಾರಂಟಿಡ್ ಸಜೆಷನ್ಸ್ ಅಂತ. ಗ್ಯಾರಂಟಿಡ್ ಸಜೆಷನ್ಸ್ ಅನ್ನ ಏನು ಕೊಡ್ತಾ ಇದೀವಿ, ಈ ಸಜೆಷನ್ಸ್ ಗಳನ್ನ ತಾವು ಅನುಸರಿಸಿ ಟ್ರೇಡ್ ಮಾಡಿದ್ರೆ ಪ್ರತಿ ಒಬ್ರು ಕೂಡ ಗಳಿಸ್ತೀರಾ. ಏನು ಮೊದಲಿಂದನೂ ಗುಜರಾತಿಯನ್ಸ್ ಮುಂಬೈಯಲ್ಲಿ ಬೀಗ್ತಾ ಇದ್ದಾರೆ, ನಾವು ಶೇರ್ ಮಾರ್ಕೆಟ್ ನಲ್ಲಿ ನಮ್ಮ ಟರ್ನ್ ಓವರ್ ಅಧಿಕ, ನಾವೇ ಬಿಸ್ನೆಸ್ ಅಲ್ಲಿ ಪಾಲ್ಗೊಳ್ಳೋದು ಅಧಿಕ, ಬೇರೆಯವರ ಇನ್ವಾಲ್ವ್ಮೆಂಟ್ ಅಷ್ಟೊಂದಿಲ್ಲ, ಬೇರೆಯವರು ಅಷ್ಟೊಂದು ಬಿಸ್ನೆಸ್ ಗಳನ್ನು ಕೂಡ ಸ್ಟಾರ್ಟ್ ಮಾಡೋದಿಲ್ಲ, ನಾವೇ ಬಿಸ್ನೆಸ್ ಮ್ಯಾನ್, ನಾವೇ ಶೇರ್ ಮಾರ್ಕೆಟ್ ನಲ್ಲಿ ಶೇರ್ ಹೋಲ್ಡಿಂಗ್ ಅನ್ನ ಅಧಿಕವಾಗಿ ಹೊಂದಿರೋದು ಅಂತ ಅದನ್ನೆಲ್ಲನೂ ಕೂಡ ಮೂಲೆಗೆ ಒತ್ತೋದಕ್ಕೆ ಮನಿ ಮಂತ್ರ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಕೂಡ ಕರ್ನಾಟಕದವರಿಗೆ ಉತ್ತಮ ಸಜೆಷನ್ಸ್ ಅನ್ನ ನೀಡ್ತಾ ಇದೆ. ಮತ್ತೆ ಗಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ, ಏನು ಸಜೆಷನ್ಸ್ ಅನ್ನ ಕೊಡ್ತಾ ಇದೀವಿ 90% ಅಲ್ಲ 99% ಕೂಡ ಕೆಲವು ದಿನ ವರ್ಕ್ ಆಗ್ತಾ ಇದೆ. ನಿನ್ನೆ ಸಜೆಷನ್ಸ್ ಗಳನ್ನ ತಮಗೆ ಕೊಟ್ಟಂತ ಸ್ಯಾಂಪಲ್ ಸಜೆಷನ್ಸ್, ಮಾಧ್ಯಮದ ಸ್ಯಾಂಪಲ್ ಸಜೆಷನ್ಸ್ ನೋಡಿ, ಅಥವಾ ನಾವೇನು ಸಜೆಷನ್ಸ್ ಗಳನ್ನ ನಮ್ಮಲ್ಲಿ ಅಡ್ವೈಸರ್ಸ್ ಅನ್ನ ಪಡ್ಕೊಳ್ತಾವ್ರಿಗೆ ತಿಳಿಸ್ತಾ ಇದ್ದೀವಿ, ಆ ಸಜೆಷನ್ಸ್ ನೋಡಿ ಉತ್ತಮವಾದ ಪ್ರಾಫಿಟ್ ಬಂದಿದೆ. ಕೇವಲ ಪ್ರತಿದಿನ 5 ಸಜೆಷನ್ಸ್ ಕೊಡ್ತಾ ಇದ್ರೆ ನಿನ್ನೆ 6 ಸಜೆಷನ್ಸ್ ಅನ್ನ ಕೊಟ್ಟಿದ್ದೀವಿ. ಆ 6 ಸಜೆಷನ್ಸ್ ಅಲ್ಲಿ ಎಷ್ಟೊಂದು ಗಳಿಕೆ ಆಯ್ತು ನೋಡಿ ನೀವೇ. ನಿನ್ನೆ ನಾವು ಕೊಟ್ಟಂತ LNT 1600 ಕಾಲ್ ಆಪ್ಷನ್ಸ್ ನಿನ್ನೆ 39 ರೂಪಾಯಿ ಗಳಿಕೆಯನ್ನ ಕಂಡಿದೆ. ಅಂದ್ರೆ ಒಂದು ಲಾಟಿನಲ್ಲಿ 9750 ರೂಪಾಯಿಗಳು ಗಳಿಕೆ ಆಯ್ತು. ತಮಗೆ ಮೊದಲಿಂದಾನು ಕೂಡ ಹೇಳ್ತಾ ಬಂದೆ, ಉತ್ತಮವಾದ ಶೇರ್ಸ್ ಶಾರ್ಟ್ ಅನ್ನ ಇನಿಷಿಯೇಟ್ ಮಾಡ್ಕೋಬೇಡಿ. ಏನು ವಂಚನೆ ಅನಲಿಸ್ಟ್ LNT ಶಾರ್ಟ್ ಅನ್ನ ತಿಳಿಸ್ತಾ ಇದ್ದಾರೆ, ಅದು ಶಾರ್ಟ್ ಮಾಡಬೇಡಿ, ಉತ್ತಮವಾದ ಶೇರ್ ಅಂತ ನಿನ್ನೆ ಮತ್ತೆ ಹೇಳ್ತಾ ಇದ್ದೀನಿ. ಏನು 1600 ಕಾಲ್ ಆಪ್ಷನ್ಸ್ ಅನ್ನ ಏನು 37 ರೂಪಾಯಿಗೆ ಸಜೆಷನ್ಸ್ ಅನ್ನ ಕೊಟ್ಟು 76 ರೂಪಾಯಿಗೆ ಬುಕ್ ಮಾಡಿದೀವಿ. ಅಂದ್ರೆ 100% ನಾವು ಬಂದು ಈ ರೀತಿ ಹೇಳ್ತಾ ಇಲ್ಲ. 2 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ 100% ಅಂದ್ರೆ 2 ಲ್ಯಾಕ್ಸ್ಗೆ ಒಂದೇ ದಿನ ರಿಟರ್ನ್ಸ್ ಬಂದ್ಬಿಡ್ತು ಅಂತ ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೇಳ್ತಾ ಇದೀವಿ. ಕೇವಲ ಟ್ರೇಡ್ ಅಂದ್ರೆ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋರು 2 ಲಾಟ್ ಟ್ರೇಡ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಅಪ್ ಟು ಓನ್ಲಿ 20,000 ನ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. 1 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ತಾವು ಮಿನಿಮಮ್ ಮಾಡೋದಾದ್ರೆ. ಅಂತದಕ್ಕೋಸ್ಕರ ಹೇಳ್ತಾ ಇದೀವಿ, ಸರಿಯಾದ ಮನಿ ಮ್ಯಾನೇಜ್ ಸೂತ್ರಗಳನ್ನ ಅಳವಡಿಸಿಕೊಂಡಿರೋದು ಕೇಳ್ತಾ ಇದೀವಿ. ನಿನ್ನೆ ನಾವು ಕೊಟ್ಟ LNT ಸಜೆಷನ್ಸ್ 100% ರಿಟರ್ನ್ಸ್ ಅನ್ನ ಬಂದ್ಬಿಡ್ತು ಅಂತ ನಾವು 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 90,000 ಬಂದ್ಬಿಡ್ತಾ ಇತ್ತು, ಅಥವಾ 2 ಲಕ್ಷ ಮಾಡಿದ್ರೆ ನಮ್ಮ ಸಜೆಷನ್ಸ್ ಅಲ್ಲಿ 2 ಲಕ್ಷ ಬಂದ್ಬಿಡ್ತಾ ಇತ್ತು ಅಂತ ಹೇಳ್ತಾ ಇಲ್ಲ. ಯಾವುದೇ ರೀತಿ ತಾವು ನೋಡೋದಾದ್ರೆ 600 ಲಾಟ್ ಸೈಜ್ ಅನ್ನು ನಿಫ್ಟಿ ಆಪ್ಷನ್ಸ್ ಅನ್ನ ಬೈ ಮಾಡಿದ್ರು ಅಂದ್ರೆ 120 ಲಾಟ್ ತಾವೇನಾದ್ರೂ LNT ನಮ್ಮ ಸಜೆಷನ್ಸ್ ಅಲ್ಲಿ ಮಾಡ್ಬಿಟ್ಟಿದ್ರೆ ಬರೋಬ್ಬರಿ 12 ಲಕ್ಷ ರಿಟರ್ನ್ಸ್ ಬಂದ್ಬಿಡ್ತಾ ಇತ್ತು. ಅದನ್ನ ಹೇಳ್ತಾ ಇಲ್ಲ, ನಾವು ಕೇವಲ ಒಂದು ಲಾಟ್ಗೆ ಹೇಳ್ತಾ ಇದೀವಿ. ಒಂದು ಲಾಟ್ ನಲ್ಲಿ LNT 1600 ಕಾಲ್ ಆಪ್ಷನ್ಸ್ ಅನ್ನ ಇನ್ವೆಸ್ಟ್ ಮಾಡಿದ್ರೆ ಆದಂತ ರಿಟರ್ನ್ಸ್ 9750. ಇದು 1000 ಜನದ ಮೊಬೈಲ್ ನಂಬರ್ಸ್ ಅಲ್ಲಿ ಈ ಸಜೆಷನ್ಸ್ ನಿನ್ನೆ ಹೋಗಿದೆ, ಪ್ರಾಫಿಟ್ ಅನ್ನ ಮಾಡ್ಕೊಂಡಿದ್ದಾರೆ. ಯಾರು ವೆರಿಫೈ ಮಾಡ್ತೀರಾ ಪ್ರತಿ ಒಂದು ನಂಬರ್ ಕೂಡ ತಮಗೆ ಸಿಗುತ್ತೆ. ನಿನ್ನೆ ಮತ್ತೆ ಆಕ್ಸಿಸ್ ಬ್ಯಾಂಕ್ ನ ಏನು ಸಜೆಷನ್ಸ್ ಅನ್ನ ಕೊಟ್ಟಿದ್ದು ಕ್ಯಾಶ್ ಮತ್ತೆ ಫ್ಯೂಚರ್ಸ್, ಅದರಲ್ಲಿ 18 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆ ಆಗಿದೆ. ಪ್ರತಿ ಒಂದು ಲಾಟ್ಗೆ 4,500 ರೂಪಾಯಿಗಳು ಗಳಿಕೆ ಆಗಿದೆ ಅಂತ ಹೇಳ್ತಾ ಇದೀವಿ. ಮತ್ತೆ ICICI ಬ್ಯಾಂಕ್ ಶೇರ್ಸ್ ಅನ್ನ ಏನು
ಶೇರ್ಸ್ ನಲ್ಲಿ ಸಜೆಷನ್ ಮಾಡಿದ್ದು, ಕ್ಯಾಶ್ ಅಲ್ಲಿ ಅದರಲ್ಲಿ ಪ್ರತಿ ಶೇರಿಗೆ 10 ರೂಪಾಯಿ ಗಳಿಕೆ ಆಯಿತು ಅಂತ ತಿಳಿಸ್ತಾ ಇದ್ದೀನಿ. ರಿಲಯನ್ಸ್ ಇನ್ಫ್ರಾ ಕ್ಯಾಶ್ ಮತ್ತೆ ಫ್ಯೂಚರ್ಸ್ ನ ಏನು ಬೈಯಿಂಗ್ ಅನ್ನ ರೆಕಮೆಂಡೇಶನ್ಸ್ ಅನ್ನ ಮಾಡಿದ್ದು, ಅದರಲ್ಲಿ 8 ರೂಪಾಯಿ ಪ್ರತಿ ಶೇರಿಗೆ ಗಳಿಕೆ ಆಗಿದೆ. ಪ್ರತಿ ಒಂದು ಲಾಟ್ಗೆ 4,000 ರೂಪಾಯಿಗಳ ಗಳಿಕೆ ಆಗಿದೆ. ಮತ್ತೆ ಏನು ಬ್ಯಾಂಕ್ ನಿಫ್ಟಿ ಅನ್ನ ಸಜೆಷನ್ಸ್ ಅನ್ನ ಫ್ಯೂಚರ್ಸ್ ಅನ್ನ ಮಾಡಿದ್ದು, ಅದರಲ್ಲಿ 130 ಪಾಯಿಂಟ್ಸ್ ಗಳಿಕೆ ಆಗಿದೆ. ಒಂದು ಲಾಟ್ಗೆ 3,250 ರೂಪಾಯಿಗಳ ಗಳಿಕೆ ಆಗಿದೆ. ಮತ್ತೆ ಏನು ನಿನ್ನೆ LNT ರಿಸಲ್ಟ್ ಇತ್ತು, ತಮ್ಮೆಲ್ಲರಿಗೂ ಕೂಡ ಆಪ್ಷನ್ ಸ್ಟ್ರಾಟಜಿಗಳನ್ನ ಕಲ್ತ್ಕೊಳ್ಳಿ ಅಂತ ಹೇಳಿದ್ದು. LNT ಸ್ಟ್ರಾಂಗಲ್ ನ ಸಜೆಷನ್ಸ್ ಅನ್ನ ಏನು ತಿಳಿಸಿದ್ದು, 1600 ಪುಟ್ ಆಪ್ಷನ್, 1650 ಕಾಲ್ ಆಪ್ಷನ್. ಸೊ ಅದರಲ್ಲಿ ಪ್ರತಿ ಒಂದು ಲಾಟ್ಗೆ 9 ರೂಪಾಯಿ ಗಳಿಕೆ ಆಗಿ ಪ್ರತಿ ಒಂದು ಲಾಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ 2,000 ರೂಪಾಯಿಗಳ ಗಳಿಕೆ ಆಯಿತು. ಕೊಟ್ಟಂತ 6 ಸಜೆಷನ್ಸ್ ಅಲ್ಲಿ ಕೇವಲ ಒಂದು ಲಾಟ್ 100 ಲಾಟ್ಸ್ ಹೇಳ್ತಾ ಇಲ್ಲ, ಒಂದೊಂದು ಲಾಟ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದವರಿಗೆ ನಿನ್ನೆ ಆದಂತ ಗಳಿಕೆ 25,500 ರೂಪಾಯಿಗಳು. ಯಾರು ಮಾರ್ಜಿನ್ ಆಫ್ ಸೇಫ್ಟಿ ಮತ್ತೆ ರಿಸ್ಕ್ ರಿವಾರ್ಡ್ ರೇಷೋ ಇಂತ ಕತೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ, ಅವರನ್ನ ನಾವು ನೋಡ್ಬೇಕಾಗತ್ತೆ. ಇವಾಗ 800 ರೂಪಾಯಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಸೆಲ್ ಮಾಡಿ 795 ಟಾರ್ಗೆಟ್, 813 ಕ್ಲೋಸಿಂಗ್ ಬೇಸಿಸ್ ಸ್ಟಾಪ್ ಲಾಸ್ ಅಂತಾರೆ. ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಕ್ಯಾಲ್ಕುಲೇಟರ್ ಅನ್ನ ಕೊಡ್ತಾರಂತೆ, ವೆಬ್ಸೈಟ್ ಅಲ್ಲಿ ಟೂಲ್ ಕಿಟ್ ಅನ್ನ ಕೊಡ್ತಾರಂತೆ. 5 ರೂಪಾಯಿ ಟಾರ್ಗೆಟ್, 13 ರೂಪಾಯಿ ಸ್ಟಾಪ್ ಲಾಸ್. ನಿನ್ನೆ ಏನು 106 ಜನ ಕಾಲ್ ಮಾಡಿ ಕೇಳಿದ್ರು, ಸರ್ ತಾವು ಮಾರ್ನಿಂಗ್ ತಿಳಿಸಿದ್ರಿ ರಿಲಯನ್ಸ್ ಇಂಡಸ್ಟ್ರಿ ಶೇರ್ಸ್ ಗಳನ್ನ ಶಾರ್ಟ್ ಮಾಡೋದು ಈ ಲೆವೆಲ್ ಉತ್ತಮ ಅಲ್ಲ, ತಾವು ತಿಳಿಸಿದ್ದು 850 ಶಾರ್ಟ್, ಅದಾಗಲೇ 800 ಬಂದಿದೆ ಅಂತ ನಿನ್ನೆ ನನ್ನ ಕಾರ್ಯಕ್ರಮದಲ್ಲಿ ತಿಳಿಸ್ತು. ಆದ್ರೂ ಕೂಡ ಏನೋ ದೊಡ್ಡದಾಗಿ ಬೀಗ್ತಾ ಇದ್ರು. 2 ಲಕ್ಷ ಇನ್ವೆಸ್ಟ್ಮೆಂಟ್ಗೆ ತಿಂಗಳಲ್ಲಿ ಎಲ್ಲೋ ಒಂದಿನ 90,000 ರಿಟರ್ನ್ಸ್ ಅನ್ನ ಮಾಡ್ಕೊಟ್ಬಿಟ್ಟೆ. ಅದು ರಿಸ್ಕ್ ರಿವಾರ್ಡ್ ರೇಷೋ ಬದನೆಕಾಯನ್ನ ಮಾತಾಡೋ ಅಂತವ್ರು ಯುರೋಪರ ಅಮೌಂಟ್ ನ ಪೂರ್ತಿ ಆಪ್ಷನ್ಸ್ ಅಲ್ಲಿ ಒಂದೇ ದಿನ ಟ್ರೇಡ್ ಮಾಡ್ತಾ ಇದ್ದಾರೆ. ಫಂಡಮೆಂಟಲ್ ಬಗ್ಗೆ ಮಾತಾಡೋರು, ಫಂಡಮೆಂಟಲ್ ಅಂಶಗಳ ಬಗ್ಗೆ ಮಾತಾಡೋರು ರಿಸ್ಕ್ ರಿವಾರ್ಡ್ ರೇಷೋ ಅಂತ ತಮ್ಮ ಹೊಟ್ಟೆಯನ್ನ ತಾವು ತುಂಬಿಸೋದಕ್ಕೆ ಜನನ್ನ ಏನು ದಾರಿ ತಪ್ಪಿಸ್ತಾ ಇದ್ದಾರೆ. ಅಂತವರು ಪೂರ್ತಿ ಆಪ್ಷನ್ಸ್ ಟ್ರೇಡಿಂಗ್ ಪರ್ಫಾರ್ಮೆನ್ಸ್ ಅನ್ನ ತೋರ್ತಾರೆ. ಮಾತಾಡೋದು ಕ್ಯಾಶು ಶೇರ್ಸ್ ಆದ್ರೆ ಜನರನ್ನ ದಾರಿ ತಪ್ಪಿಸೋಕೋಸ್ಕರ ಈ ರೀತಿ ಎಲ್ಲ ಪರ್ಫಾರ್ಮೆನ್ಸ್ ನ ಯಾವುದೋ ಒಂದು ದಿನ, ತಿಂಗಳಲ್ಲಿ ಒಂದು ದಿನ, ಇದು ಕ್ಲೈಂಟ್ಸೇ ಮಾಡ್ತಾರೆ, ಟ್ರೇಡರ್ಸೇ ತಿಂಗಳಲ್ಲಿ ಒಂದು ದಿನ ಮಾರ್ಕೆಟ್ ನ ಸರಿಯಾಗಿ ಪ್ರಿಡಿಕ್ಟ್ ಮಾಡ್ತಾರೆ. ಇದಕ್ಕೆ ಅನಲಿಸ್ಟ್ ಗಳು ಏನ್ ಮಾಡಕ್ಕೆ, ಅದು ಆಪ್ಷನ್ಸ್ ನ ಕಾಂಟ್ರಾಕ್ಟ್ ನ ತಂದು ತೋರ್ಸೋದಕ್ಕೆ ಏನು ಆ ರೀತಿ ಆಪ್ಷನ್ಸ್ ಕಾಂಟ್ರಾಕ್ಟ್ ತಂದು ತೋರ್ಸೋದಾದ್ರೆ, ನಿನ್ನೆ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು ನಮ್ಮ LNT ಕಾಲ್ ಆಪ್ಷನ್ಸ್ ಅಲ್ಲಿ ಆದ್ರೆ 100% ರಿಟರ್ನ್ಸ್ ಆಗಿದೆ. ಹೇಳೋದಕ್ಕೆ ಇಂಥವ್ರ ಬಗ್ಗೆ ಸಮಯಗಳು ಸಾಕಾಗೋದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಾ ಇದ್ದೀನಿ, ವಂಚನೆ ಹೋಗಿರೋರು, ಮೋಸ ಹೋಗಿರೋರು ಸಾವಿರಾರು ಜನ ಪ್ರತಿಯೊಬ್ಬ ಬೇರೆ ಮಾಧ್ಯಮದಲ್ಲಿ ಬರ್ತಾ ಇರುವಂತ ಅನಲಿಸ್ಟ್ಗಳು ನಮ್ಮ ವೃತ್ತಿ ಬಾಂಧವರಿದ್ದಾರೆ, ಅವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ, ಅವರ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಇಂಥವ್ರ ಹತ್ರ ಮೋಸ ಹೋಗೋಕ್ಕಿಂತ ಮುಂಚೆ ತಾವು ಎಚ್ಚರವಾಗಬೇಕಾಗತ್ತೆ. ಬಾಯಿ ಬಿಟ್ರೆ ಸುಳ್ಳು ಹೇಳ್ತಾರೆ, ಪ್ರತಿ ಒಂದು ಸಜೆಷನ್ಸ್ ಅಲ್ಲೂ ಸ್ಟಾಪ್ ಲಾಸ್ ಆದ್ರೂ ಸುಳ್ಳು ಹೇಳ್ತಾರೆ. ಇದನ್ನ ಗಮನಿಸಿ ಪ್ರತಿಯೊಬ್ರು ಕೂಡ ಅವರ ಏನು ಸಜೆಷನ್ಸ್ ಗಳನ್ನ ಟ್ರ್ಯಾಕ್ ಮಾಡಿ. ನಾವು ಕೊಟ್ಟಂತ ಕಮಾಡಿಟಿ ಸಜೆಷನ್ಸ್ ಉತ್ತಮವಾದ ಪ್ರಾಫಿಟ್ ಅನ್ನ ನೀಡಿದೆ. ಕೊಟ್ಟಂತ ಕಾಪರ್ ಸೆಲ್ ನಿನ್ನೆ ಸೆಲ್ 433.80 ಬಿಲಿಯನ್ ಸೆಲ್ ಅನ್ನ ಕೊಟ್ಟಿದ್ದು, 428.50 ಅನ್ನ ಟಚ್ ಆಯಿತು. ಕ್ರೂಡ್ ಆಯಿಲ್ ಏನು 4,892 ಬಿಲೋ ಬಂದ್ರೆ ಸೆಲ್ ಅನ್ನ ಮಾಡಿ ಅಂತ ತಿಳಿಸಿದ್ದು, ಅದು ನಿನ್ನೆ ಸೆಲ್ ಅನ್ನ ಮಾಡಿದವರಿಗೆ 4,794 ಗಂಟೆ ಬಂದಿದೆ. ಅಂದ್ರೆ 100 ಪಾಯಿಂಟ್ಸ್ ನಿನ್ನೆ ಕ್ರೂಡ್ ಆಯಿಲ್ ಅಲ್ಲಿ ಗಳಿಕೆ ಇದೆ. ಗೋಲ್ಡ್ ಮಿನಿಯಲ್ಲೂ ಕೂಡ ಏನೋ ಸಜೆಷನ್ಸ್ ಅನ್ನ ತಿಳಿಸಿದ್ದು, 30,989 ಬಿಲೋ ಸೆಲ್ ಅನ್ನ ಮಾಡಿ ಅಂತ, ಅದು 30,815 ಅನ್ನ ತಲುಪಿತು. ಅಂದ್ರೆ ಮೋರ್ ದನ್ 150 ಪಾಯಿಂಟ್ಸ್ ಅನ್ನ ಗೋಲ್ಡ್ ಮಿನಿಯಲ್ಲೂ ತಾವು ಗಳಿಸಿದಾರ. ನ್ಯಾಚುರಲ್ ಗ್ಯಾಸ್ ಅನ್ನ ಏನು 190.40 ಬಿಲೋ ಸೆಲ್ ಅನ್ನ ತಿಳಿಸಿದ್ದು, ಅದು 185.70 ಅನ್ನ ತಲುಪಿತು. ನಿಕ್ಕಲ್ ಅಂತೂ ಅದ್ಭುತವಾದ ಪ್ರಾಫಿಟ್ ಅನ್ನ ಕೊಟ್ಟಿದೆ. 909.25 ಬಿಲೋ ಏನು ಸೆಲ್ ಅನ್ನ ತಿಳಿಸಿದ್ದು, ಅದು ಕಮಾಡಿಟಿ ಮಾರ್ಕೆಟ್ ನಲ್ಲಿ 886 ಅನ್ನ ಆಲ್ರೆಡಿ ತಲುಪಿಟ್ಟಿದೆ ಅಂತ ತಮ್ಮೆಲ್ಲರಿಗೂ ಒಂದೇ ದಿನದಲ್ಲಿ ಉತ್ತಮವಾದ ಪ್ರಾಫಿಟ್ ಬಂದಿದೆ. ತಮ್ಮೆಲ್ಲರಿಗೂ ಕೂಡ ಏನು ನಿನ್ನೆ ಉತ್ತಮವಾದ ಸಜೆಷನ್ಸ್ ಗಳನ್ನ ನೀಡಿದ್ದು ಮತ್ತೆ ಸುಬೇಕ್ ಶೇರ್ಸ್ ಗಳನ್ನ ತಾವೆಲ್ಲ ಮರಿಬಾರದು. ಪ್ರತಿನಿತ್ಯ ಕಂಟಿನ್ಯೂಸ್ ಆಗಿ 3 ಡೇಸ್ ನಮ್ಮ ಸಲಹೆ ಕೊಟ್ಟಾದ ಮೇಲೆ ಪ್ರತಿನಿತ್ಯ 10% ಅಪ್ಸೈಡ್ ಮೂವ್ಮೆಂಟ್ ಅನ್ನ ಕೊಡ್ತಾ ಇದೆ. 14.5 ಅಲ್ಲಿ ಬೈ ಅನ್ನ ತಿಳಿಸಿದೆ, 90 ರೂಪೀಸ್ ಅನ್ನ ಟಾರ್ಗೆಟ್ ಅನ್ನ ತಿಳಿಸಿದೆ, ಟಾರ್ಗೆಟ್ ನ ಬಳಿ ತಲುಪಿದೆ ಅಂತ ಹೇಳ್ತಾ ಇವತ್ತು ಯೂರೋ ಮೋಟಾರ್ ಕಾರ್ಪ್, ಲೂಪಿನ್ ಮತ್ತೆ IB ರಿಯಲ್ ಎಸ್ಟೇಟ್ ಕಂಪನಿಯ ಶೇರ್ಸ್ ಗಳ ರಿಸಲ್ಟ್ಸ್ ಗಳಿದ್ದು, ಮತ್ತೆ ಯೆಸ್ ಬ್ಯಾಂಕ್ ಮತ್ತೆ JP ಪವರ್ ನ ಬೋರ್ಡ್ ಮೀಟಿಂಗ್ ಇದೆ. ನಾವು ಕೊಟ್ಟಂತ ಶೇರ್ ಸಲಹೆಗಳನ್ನ ನೋಡಿ, ನಾವು ಕೊಟ್ಟಂತ ಶೇರ್ಸ್ಗಳು ಎಲ್ಲವೂ ಕೂಡ ಉತ್ತಮವಾದ ಶೇರ್ಸ್ಗಳು. ಕೆನರಾ ಬ್ಯಾಂಕ್ ಇರಬಹುದು, ತಮಗೆ ಕೊಟ್ಟಂತ ಪ್ಯಾಂಟಲೂರ್ ಸಜೆಷನ್ಸ್ ಇರಬಹುದು, ಜಿಂದಾಲ್ ಸ್ಟೀಲ್ ಅಂಡ್ ಪವರ್ ಇರಬಹುದು, HDFC ಇರಬಹುದು, M&M ಇರಬಹುದು, LNT ಇರಬಹುದು, ICICI ಬ್ಯಾಂಕ್ ಇರಬಹುದು, ಪ್ರತಿ ಒಂದು ಕೂಡ ಉತ್ತಮವಾದ ಶೇರ್ಸ್ ನಾವು 1.5 ತಿಂಗಳು ಮುಂಚೆ ತಮ್ಮೆಲ್ಲರಿಗೂ ಹೇಳಿದ್ದು, ಬ್ಯಾಂಕ್ ಶೇರ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ಪ್ರತಿಯೊಬ್ಬರು ಯಾವುದೇ ಬ್ಯಾಂಕ್ ಶೇರ್ಸ್ ನ ತೆಗೆದು ನೋಡಿ, 1.5 ತಿಂಗಳಲ್ಲಿ 20% ಅಪ್ಸೈಡ್ ಮೂವ್ಮೆಂಟ್ ಅನ್ನ ಕಂಡಿದೆ. 20% ಅಪ್ಸೈಡ್ ಮೂವ್ಮೆಂಟ್ ಅನ್ನ ಏನ್ ಕಂಡಿದೆ, 20% ರಿಟರ್ನ್ಸ್ ಅನ್ನ ತಾವು ಬ್ಯಾಂಕ್ ಅಲ್ಲಿ ತಾವು FD ಮತ್ತೆ ತಾವು ಇನ್ವೆಸ್ಟ್ಮೆಂಟ್ ಅನ್ನ ಇಟ್ಕೊಂಡಿ ಆಯೋದಾಗಿದೆ. ತಮಗೆ 10 ವರ್ಷ ಆದ್ರೂ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಮತ್ತೆ ಇವತ್ತಿನ ಸಜೆಷನ್ಸ್ ಆಗಿ ಮತ್ತೆ ನಿಫ್ಟಿ ಫ್ಯೂಚರ್ಸ್ ಅನ್ನ ಕೊಡ್ತಾ ಇದ್ದೀನಿ. 5740 ಅಬೋ ಹೋದ್ರೆ ತಾವು ನಿಫ್ಟಿ ಫ್ಯೂಚರ್ಸ್ ಅನ್ನ ಬೈ ಮಾಡ್ಕೋಬಹುದು. 5768 ತಮಗೆ ಮೊದಲ ಟಾರ್ಗೆಟ್ ಆಗಿ 5790 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. ನಿಫ್ಟಿ ಫ್ಯೂಚರ್ಸ್ ನ ಬೈಯಿಂಗ್ ಸ್ಟಾಪ್ ಲಾಸ್ 5694 ಅಂತ ಹೇಳ್ತೇನೆ. ಇವತ್ತು ನಿಫ್ಟಿ ಫ್ಯೂಚರ್ಸ್ 5694 ಬಿಲೋ ಬ್ರೇಕ್ ಆದ್ರೆ ತಾವು ಸೆನ್ ಅನ್ನ ಮಾಡಬಹುದು. 5668 ಮೊದಲನೇ ಟಾರ್ಗೆಟ್ ಆಗಿ 5640 ಸೆಕೆಂಡ್ ಟಾರ್ಗೆಟ್ ಆಗಿ ಬರಲಿದೆ. ತಮ್ಮ ನಿಫ್ಟಿ ಫ್ಯೂಚರ್ಸ್ ನ ಸೆಲ್ಲಿಂಗ್ ಸ್ಟಾಪ್ ಲಾಸ್ 5770
9740 ಅಂತ ಹೇಳ್ತಾ ಇದ್ದೀನಿ. ಏನು ಮಾಧ್ಯಮದಲ್ಲಿ ತುಂಬಾ ಅತ್ಯಲ್ಪ ಸಮಯ ಸಿಗ್ತಾ ಇದೆ, ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದ ಸಜೆಷನ್ಸ್ ಗಳನ್ನ ಫಾಲೋ ಅಪ್ಸ್ ಗಳನ್ನ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೆಚ್ಚಿನ ಅಡ್ವೈಸರ್ಸ್ಗೋಸ್ಕರ ಗ್ಯಾರಂಟೀಡ್ ಆದಂತಹ ಖಚಿತವಾದಂತಹ ಪ್ರಾಫಿಟ್ ಸಜೆಷನ್ಸ್ ಗಳಿಗೋಸ್ಕರ ತಾವು ಈ ಮೊಬೈಲ್ ನಂಬರ್ಸ್ ಗಳನ್ನ ತಮ್ಮ ಮಂತ್ರವಾಗಿ ಮಾಡ್ಕೊಂಡು ಕರೆಯನ್ನ ಮಾಡಿ 9535350350 9591679679 ಮತ್ತೆ ಹೆಚ್ಚಿನ ಮಾಹಿತಿಗೋಸ್ಕರ ತಾವು ಇಮೇಲ್ ಅನ್ನ ಮಾಡಿ ಕಸ್ಟಮರ್ ಕೇರ್ @2mbrokers.com ಅಂತ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದಲ್ಲಿ ಕೂಗಿ ಹೇಳ್ತಾ ಇದ್ದೀನಿ, ಕೇವಲ ಗುಜರಾತಿಯನ್ಸ್ ಅಷ್ಟೇ ಅಲ್ಲ, ಕೇವಲ ಮಹಾರಾಷ್ಟ್ರದ ಮುಂಬೈ ಸಿಟಿ ಅಷ್ಟೇ ಅವರಲ್ಲ, ಕರ್ನಾಟಕದ ಪ್ರತಿಯೊಬ್ಬರು ಕೂಡ ಗಳಿಸೋದಕ್ಕೆ ಖಚಿತವಾದಂತಹ ಪ್ರಾಫಿಟ್ ಮೇಕಿಂಗ್ ಅಡ್ವೈಸರ್ಸ್ ಅನ್ನ ನೀಡ್ತಾನೆ ಹೋಗ್ತೀವಿ. ಯಾರು ಲಾಸ್ ಮಾಡ್ಕೋಬಾರ್ದು, ಪ್ರಾಫಿಟ್ ಅನ್ನ ಮಾಡ್ಕೋಬೇಕು ಅಂತಿದ್ರೆ ಕರೆಯನ್ನ ಮಾಡಿ ಅಡ್ವೈಸ್ ಗಳನ್ನ ಸ್ವೀಕರಿಸಿ ಅಂತ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ವಂದನೆಗಳು.